ಹುಡುಗಿ ಸಿಗದೆ ಯೋಚನೆ ಮಾಡ್ತಿರೋ ಯುವಕರೇ ನಿಮ್ಗೆ ಈ ಸ್ಟೋರಿ. ಹುಡುಗಿಗಾಗಿ ಬ್ರೋಕರ್ ಮೊರೆ ಹೋಗಿದ್ರೆ ಹಿಂದೆ ಕೈ ಬಿಟ್ಬಿಡಿ. ಹುಡುಗಿ ಸಿಗದೆ ಯೋಚನೆ ಮಾಡ್ತಿರೋ ಯುವಕರೇ ನಿಮ್ಗೆ ಈ ಸ್ಟೋರಿ. ಹೇಳಿದ ಹಾಗೆ ಮದುವೆ ಏನೋ ಮಾಡಿಸಿದ ಬ್ರೋಕರ್, ಆದ್ರೆ ಕೈ ಕೊಟ್ಲು ವಧು. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ ತುಮ್ಮಿನಕಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ರವೀಂದ್ರ ಜವಳಿ ಎಂಬ ಯುವಕನಿಗೆ ರೇಖಾ ಎಂಬ ಮಹಿಳೆ ಮೋಸ ಮಾಡಿದ್ದಾಳೆ. ಮದುವೆಯಾದ 5 ದಿನಗಳಲ್ಲಿ ಕ್ರಿಮಿನಲ್ ಲೇಡಿ ಕಳ್ಳಾಟ ಬಯಲಾಗಿದೆ. 2 ಮಕ್ಕಳಿದ್ದರೂ ಸುಳ್ಳು ಹೇಳಿ ಯುವಕನನ್ನ ಮದುವೆಯಾದ ಚಾಲಾಕಿ. 2-3 ಮದುವೆ ಆಗಿರುವ ಬಗ್ಗೆ ಫೋನ್ ಕರೆಯಿಂದ ಸತ್ಯ ಬಯಲಾಗಿದೆ. ರೇಖಾ ಮಕ್ಕಳ ಕರೆಯಿಂದ ತಿಳಿಯಿತು ಲೇಡಿಯ ಕಳ್ಳಾಟ. ವರನಿಂದ 2,50,000 ವಧು ದಕ್ಷಿಣೆ ಪಡೆದಿದ್ದ ಇನಾತಿ ಲೇಡಿ ಕಳ್ಳಾಟ ಬಯಲಾಗ್ತಾ ಇದ್ದಂತೆ ಊರಿನಿಂದ ಕಾಲ್ಕಿತ್ತ ಮಹಿಳೆ. ಓಡಿ ಹೋಗಿದ್ದ ಮಹಿಳೆಯನ್ನ ಹಿಡಿದ ಊರಿನ ಜನರು. ಮದುವೆಯೂ ಇಲ್ಲದೆ, ಕೊಟ್ಟ ಹಣವೂ ಇಲ್ಲದೆ ಯುವಕ ಕಂಗಾಲಾಗಿದ್ದಾನೆ. ಅಂದಾಜು ಎಷ್ಟು ಜನ ಇದ್ರು? 40 ಜನ. ಹಾ, ಮತ್ತೆ ನಿಮ್ಗೆ ಡೌಟ್ ಅವತ್ತು ಬರಲೇ ಅಲ್ವಾ? ದೂರ ಹಾಕತ್ತಲ್ಲ ಸರ್, ಒಂದು ಓಮಿನಿ ಮಾಡ್ಕೊಂಡು ಬಂದಿತ್ತು ಸರ್ ಅವರು. ಅವ್ರಿಗೆ ಫೋನ್ ಮಾಡಿದಾಗ ಆಂಟಿ ನಮ್ಮ ಅಮ್ಮ ಕೈ ಕೊಡ್ರಿ ಅಂತ ಅಂದ್ರು. ಹಂಗಂದ ತಕ್ಷಣ ನನಗೆ ಡೌಟ್ ಬಂತು. ಅಮ್ಮ ಅಂದ್ರೆ ಯಾರಪ್ಪ ಅವ ಅಂತ ಅಂದೆ. ನಿಮ್ಮ ಅಮ್ಮನ ಹೆಸರೇನು ಅಂದೆ. ಹಂಗಂದ ತಕ್ಷಣ ಹಂಗೆ ಇಡ್ತದ ಫೋನ. ಮತ್ತೆ ನಿಮ್ಗೆ ಡೌಟ್ ಅವತ್ತು ಬರಲೇ ಅಲ್ವಾ? ದೂರ ಹಾಕತ್ತಲ್ಲ ಸರ್, ಒಂದು ಓಮಿನಿ ಮಾಡ್ಕೊಂಡು ಬಂದಿತ್ತು ಸರ್ ಅವರು. ಅವ್ರಿಗೆ ಫೋನ್ ಮಾಡಿದಾಗ ಆಂಟಿ ನಮ್ಮ ಅಮ್ಮ ಕೈ ಕೊಡ್ರಿ ಅಂತ ಅಂದ್ರು. ಹಂಗಂದ ತಕ್ಷಣ ನನಗೆ ಡೌಟ್ ಬಂತು. ಅಮ್ಮ ಅಂದ್ರೆ ಯಾರಪ್ಪ ಅವ ಅಂತ ಅಂದೆ. ನಿಮ್ಮ ಅಮ್ಮನ ಹೆಸರೇನು ಅಂದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ವೀರೇಶ್, ಇದೀಗ ಮದುವೆ ಆಗಿರೋ ಅಂತ ಮುಂಚೆನೆ ಮದುವೆ ಆಗಿದ್ರು ಸಹಿತ ಮತ್ತೊಂದು ಮದುವೆ ಆಗ್ತಾಳೆ. ಆ ಒಂದು ಮದುವೆ ವಿಚಾರ ಅವಳ ಮಕ್ಕಳ ಒಂದು ಫೋನ್ ಕರೆಯಲ್ಲಿ ಮಾತನಾಡಿದಾಗ ತಿಳಿದು ಬರುತ್ತೆ. ಏನೆಲ್ಲ ಅಪ್ಡೇಟ್ ಇದೆ ವೀರೇಶ್ ಈ ಬಗ್ಗೆ? ಹಾವೇರಿ ಜಿಲ್ಲೆಯ ತಮ್ಮಿನಕಟ್ಟಿ ಗ್ರಾಮದಲ್ಲಿ ಏನು ಒಂದು ಸುಳ್ಳು ಮದುವೆ ಆಟ ನಡೆದಿದೆ. ಏನು ಅದೇ ಗ್ರಾಮದ ಏನು ರವೀಂದ್ರ ಜವಳಿ ಎಂಬ ಯುವಕನಿಗೆ ಈಗಾಗಲೇ ಏನು ಮದುವೆಯಾಗಿ 2-3 ಮಕ್ಕಳ ಯುವತಿ ಮೋಸ ಮಾಡ್ತಾಳೆ. ಅಂದ್ರೆ ಅದು ಮದುವೆಯಾಗಿ 5 ದಿನದ ನಂತರ ಆ ಮಹಿಳೆಗೆ ಮದುವೆ ಆಗಿದೆ, ಮಕ್ಕಳಿದಾವೆ ಅನ್ನೋದು ಗೊತ್ತಾಗಿದೆ. ಅಂದ್ರೆ ಆ ಮದುವೆಯಾಗುವುದಾಗಿ ಹೇಳಿ ಆ ಹುಡುಗನನ್ನ ನಂಬಿಸಿ ಆ ಹುಡುಗನಿಂದ ಏನು 2 ಲಕ್ಷ ರೂಪಾಯಿಯನ್ನ ಕಿತ್ತುಕೊಂಡಿದ್ದ. ಅಂದ್ರೆ ನಮ್ಮ ಮನೆಯಲ್ಲಿ ಇದೆ, ನಾನು ನಿಮ್ಮ ಮದುವೆ ಆಗ್ತೀನಿ ಎಂದು ಸುಳ್ಳು ಹೇಳಿ 2 ಲಕ್ಷ ರೂಪಾಯಿಯನ್ನ ತೆಗೆದುಕೊಂಡಿದ್ದಾರೆ. ಜೊತೆಗೆ ಆ ಹುಡುಗನು ಕೂಡ ಕನ್ಯೆ ಸಿಗ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಏನು ಆ ಮಹಿಳೆಗೆ ತೊಂದರೆ ಇದೆ, ನಮ್ಮ ಮದುವೆ ಆದ್ರೆ ಸಾಕು, ನಮ್ಮ ಮನೆ ಸಸಿರ ಆಗಿ ಬಂದ್ರೆ ಸಾಕು ಅಂತ ಕುಟುಂಬಸ್ಥರು ಕೂಡ ಆಕೆಗೆ ಆಕೆಯ ಒಂದು ನೋವನ್ನು ಸ್ಪಂದಿಸಿ ಅವಳ ಕೈಗೆ ಹಣವನ್ನ ನೀಡುತ್ತಾರೆ. ಹಣವನ್ನ ನೀಡಿದ ನಂತರ ಮದುವೆ ಆಗ್ತಾರೆ. ಮದುವೆ ಆಗಿ 5 ದಿನದ ನಂತರ ಆ ಲೇಡಿಗೆ 2 ಮಕ್ಕಳಿರುವುದು ಗೊತ್ತಾಗಿದೆ. ಆ ಲೇಡಿ ಇದೇ ರೀತಿಯಲ್ಲಿ ಇದೇ ಒಂದು ಮೋಸತನದಲ್ಲಿ ಮುಂದುವರಿತಾಳೆ ಅನ್ನೋದು ಕೂಡ ಈಗಾಗಲೇ ಬಯಲಾಗಿದೆ. ಹೀಗಾಗಿ ಈಗಾಗಲೇ ರವೀಂದ್ರ ಅವರ ಕುಟುಂಬ ಈಗ ಏನು ಬೆಳಗೇರಿಯ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಅಂದ್ರೆ ನಮಗೆ ನ್ಯಾಯ ಕೊಡಿಸಿ, ನಮ್ಗೆ ಈ ತರ ಒಂದು ಹೆಣ್ಣು ಮಗಳು ಅನ್ಯಾಯ ಮಾಡಿದ್ದಾಳೆ ಎಂದು ಬಯಲಾಗಿದೆ. ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನು ನಡೆಸಿ ಆ ಮಹಿಳೆಯನ್ನು ಕೂಡ ಬಂಧಿಸಿ ಈಗ ಎಲ್ಲೆಲ್ಲಿ ಈ ತರ ಒಂದು ಮದುವೆಯಾಗಿರುವಂತಹ ನಾಟಕವಾಗಿ ಮೋಸ ಮಾಡಿದ್ದಾಳೆ ಅನ್ನೋದನ್ನು ಕೂಡ ಈಗಾಗಲೇ ಆ ಮಹಿಳೆಯಿಂದ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ.